ಪಾಲಿಕೆ ಘನತ್ಯಾಜ್ಯ ವಸ್ತು ನಿರ್ವಹಣೆ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರು ಅಂತ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿ ಮನೆಯಿಂದ ನಾವೇನು ಹಸಿ ತ್ಯಾಜ್ಯವನ್ನು ಸಂಗ್ರಹಣೆ ಮಾಡ್ತೀವಿ, ಇದನ್ನು ವಿಂಡ್ರೋಯಿಂದ ನಾವು ಕಾಂಪೋಸ್ಟ್ ಮಾಡಿ ಒಳ್ಳೆಯ ಗೊಬ್ಬರವನ್ನು ತಯಾರಿಸ್ತಾ ಇದ್ದೀವಿ. ಹುಬ್ಳಿನಲ್ಲಿ ನಮ್ಮದು ಒಂದು ಪ್ಲ್ಯಾಂಟ್ ಇದೆ, ಧಾರವಾಡದಲ್ಲಿ ಒಂದು ಪ್ಲ್ಯಾಂಟ್ ಇದೆ. ಸೊ ಇದರಲ್ಲಿ ಯಾವುದೇ ಕೆಮಿಕಲ್ಸನ್ನು ಬಳಸೋದಿಲ್ಲ ನಾವು. ಸೊ ರಾಸಾಯನಿಕ ಮುಕ್ತ ಗೊಬ್ಬರ, ಒಳ್ಳೆಯ ಕಾಂಪೋಸ್ಟ್ ನಮಗೆ ಬರ್ತಾ ಇದೆ. ಸೊ ಇದರಲ್ಲಿ NPK ವ್ಯಾಲ್ಯೂಸು ತುಂಬ ಚೆನ್ನಾಗಿರೋದ್ರಿಂದ ಅಕ್ಕಪಕ್ಕದ ರೈತರು ಸುಮಾರು ವರ್ಷದಿಂದ ನಮ್ಮ ಕಾಂಪೋಸ್ಟ್ ಗೊಬ್ಬರವನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ಫಲ ನೀಡ್ತಾ ಇದೆ ಅಂತೇಳಿ ಅವ್ರ ಕಡೆಯಿಂದ ರಿಪ್ಲೈಯೂ ಬರ್ತಾ ಇದೆ. ಆಮೇಲೆ ಪ್ರತಿ ವರ್ಷ ಬೇಡಿಕೆ ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಘನತ್ಯಾಜ್ಯ ವಸ್ತು ನಿರ್ವಹಣಾ ವಿಭಾಗದಿಂದ ನಾವು ಭೂ ಸಮೃದ್ಧಿ ಅಂತೇಳಿ ಒಂದು ಬ್ರ್ಯಾಂಡ್ ನೇಮನ್ನು ಮಾಡಿದ್ದೇವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಿಂದ ಮಾನಸಿ ತ್ಯಾಜ್ಯದಿಂದ ಉತ್ಪತ್ತಿಯಾಗುವಂಥ ಗೊಬ್ಬರವನ್ನು ಭೂ ಸಮೃದ್ಧಿ ಬ್ರ್ಯಾಂಡ್ನಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಪ್ರತಿ ಕೆಜಿಗೆ 10 ರೂಪಾಯಿ ಅಂತೆ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಸೊ ಬಲ್ಕಾಗಿ ತೊಗೊಂಡ್ರು ಅಂತೇಳಿದ್ರೆ ರೈತರು ಟನ್ಗಟ್ಟಲೆ ಅವ್ರದ್ದೇ ವೆಹಿಕಲ್ ತೊಗೊಂಡ್ರು ಅಂತೇಳಿದ್ರೆ ನಾವು ಅದರಲ್ಲಿ ಕನ್ಸೆಷನ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಅದು ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಲೋಡ್ ಮಾಡಿದ್ದೇವೆ ನಾವು. 10 ರೂಪಾಯಿ ಕೆಜಿ, 5 ಕೆಜಿ 10 ಕೆಜಿ ತೊಗೊಂಡ್ರೆ 10 ರೂಪಾಯಿ ಕೆಜಿ, 5 ಕೆಜಿ ತೊಗೊಂಡ್ರೆ 10 ರೂಪಾಯಿ ಕೆಜಿ, 10 ಕೆಜಿ ತೊಗೊಂಡ್ರೆ 10 ರೂಪಾಯಿ ಕನ್ಸೆಷನ್ನು. ಸೊ 25 ಕೆಜಿ ತೊಗೊಂಡ್ರೆ ಅದರಲ್ಲಿ ಒಂದು 2.5 ರೂಪಾಯಿ ಕೆಜಿ ಕನ್ಸೆಷನ್ ಮಾಡ್ತಾ ಇದ್ದೇವೆ. ಸೊ ಹೀಗೆ 100 ಕೆಜಿ ಮೇಲೆ ತೊಗೊಳ್ಳೋವರಿಗೆ ಒಂದು 2 ರಿಂದ 3 ರೂಪಾಯಿ ಕನ್ಸೆಷನ್ ಕೊಡ್ತಾ ಇದ್ದೇವೆ ನಾವು. ಸುಮಾರು ಹಾವೇರಿ ಸುತ್ತಮುತ್ತಲ ಜಿಲ್ಲೆಗಳಾದಂಥ ಹಾವೇರಿ, ಗದಗ, ಚಿಕ್ಕೋಡಿ, ಬೆಳಗಾವಿ ಈ ಕಡೆಯಿಂದ ನಮಗೆ ಸಿಕ್ಕಾಪಟ್ಟಿ ಡಿಮ್ಯಾಂಡ್ ಬರ್ತಾ ಇದೆ ರೈತರಿಂದ. ಸೊ ನಿಮ್ಮದು ಗೊಬ್ಬರ ಚೆನ್ನಾಗಿದೆ, ಆಮೇಲೆ NPK ವ್ಯಾಲ್ಯೂಸು ಚೆನ್ನಾಗಿದೆ, ಹೋದ ವರ್ಷ ಉಪಯೋಗಿಸಿದ್ವಿ, ಆ ಕಡೆ ವರ್ಷ ಉಪಯೋಗಿಸಿದ್ವಿ, ಬೆಳೆ ಚೆನ್ನಾಗಿ ಕೈಗೆ ಬಂದಿದೆ ನಮಗೆ ಅಂತೇಳಿ ರೈತರು ತುಂಬ ಬೇಡಿಕೆಯಿಂದ ಬರ್ತಾ ಇದ್ದಾರೆ ನಮ್ಮಲ್ಲಿ. ಸರ್ ಪರ್ ಡೇ ಎಷ್ಟು ಉತ್ಪತ್ತಿ ಆಗ್ತದೆ ಸರ್? ಸರ್ ನಮ್ಮಲ್ಲಿ ಉತ್ಪತ್ತಿ ಆಗುವಂಥದ್ದು ಸುಮಾರು 4 ರಿಂದ 5 ಟನ್ ಮಾತ್ರ ಉತ್ಪತ್ತಿ ಆಗುತ್ತೆ ಗೊಬ್ಬರ. ಸೊ ನಮ್ಮಲ್ಲಿ ಸ್ಟಾಕ್ ಇದೆ. ಸೊ ಅದು ಅಲ್ಲದೆ ನಮ್ಮಲ್ಲಿ ಇದ್ದಂಥ ಗೊಬ್ಬರವನ್ನು ನಾವು ಪಾಲಿಕೆಯಿಂದ ಏನು ನಾವು ಮೇಂಟೈನ್ ಮಾಡ್ತಾ ಇರುವಂತಹ ಗಾರ್ಡನ್ಗಳಿಗೂ ಅದನ್ನೇ ಯೂಸ್ ಮಾಡ್ತಾ ಇದ್ದೇವೆ ನಾವು. ಆಮೇಲೆ ಮೀಡಿಯಂದಲ್ಲಿ ಇರುವಂಥ ಗಿಡಗಳಾಗ್ಬೋದು, ಅದಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ತೀವಿ. ರೈತರಿಗೆ ಏನಾದರೂ ಬೇಡಿಕೆ ಇದ್ದು ನಮ್ಗೆ ಇಷ್ಟು ಟನ್ ಬೇಕು ಅಂತೇಳಿದ್ರೆ ಅವೈಲೇಬಿಲಿಟಿ ಮೇಲೆ ನಾವು ಕೊಡ್ತೇವೆ ಸರ್. ಇದರಿಂದ ಮಹಾನಗರ ಪಾಲಿಕೆಗೆ ಆದಾಯ ಹೆಚ್ಚಾಗುತ್ತೆ ಸರ್? ಏನು ಯಾವ ರೀತಿ ಬಳಕೆ ಆಗ್ತದೆ? ಮಹಾನಗರ ಪಾಲಿಕೆಗೆ ಆದಾಯನೂ ಆಗ್ತಾ ಇದೆ. ಆಮೇಲೆ ಏನ ಹಸಿ ಕಸ ಅಂತೇಳಿ ನಾವು ಬಿಸಾಕ್ತಾ ಇರ್ತೀವಿ, ಅದನ್ನು ನಾವು 41 ದಿವಸ ವಿಂಡ್ರೋ ಮಾಡಿ, ರೊಟೇಟ್ ಮಾಡಿ, ಎಂಜೈನ್ ಯೂಸ್ ಮಾಡಿ, ಕಲ್ಚರ್ ಯೂಸ್ ಮಾಡಿ ಅದನ್ನೊಂದು ಒಳ್ಳೆ ಗೊಬ್ಬರವನ್ನಾಗಿ ನಾವು ತೆಗಿತಾ ಇದ್ದೇವೆ ಇವತ್ತು, ಒಳ್ಳೆ ಪ್ರಾಡಕ್ಟ್ ಆಗಿ. ಸೊ ಅಕ್ಕಪಕ್ಕದ ರೈತರು, ಈವನ್ ಮನೆ ಮುಂದ್ಗಡೆ ಗಾರ್ಡನ್ ಮಾಡುವಂಥವ್ರಾಗಲಿ, ಮನೆ ಮೇಲ್ಗಡೆ ಗಾರ್ಡನ್ ಮಾಡುವಂಥವ್ರಾಗಲಿ, ಅವರು ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ರಿಸಲ್ಟ್ ಚೆನ್ನಾಗಿದೆ ಅಂತೇಳಿ ಅವರು ಖುಷಿಯಿಂದ ಪ್ರತಿ ವರ್ಷ ಡಿಮ್ಯಾಂಡ್ ಬರ್ತಾ ಇದೆ, ನಮಗೆ ಹೆಚ್ಚಿಗೆ ಬರ್ತಾ ಇದೆ ಡಿಮ್ಯಾಂಡ್. ಈ ಸ್ಟಾಕ್ ಏನಾದ್ರು ಇದೆಯಾ ಸರ್? ಸದ್ಯಕ್ಕೆ ಸ್ಟಾಕ್ ಇದೆ ನಮ್ಮಲ್ಲಿ. ಸುಮಾರು ಒಂದು 100 ಟನ್ ಧಾರವಾಡದಲ್ಲಿ ಇರಬೇಕು. ಸೊ ಒಂದು 150 ರಿಂದ 200 ಟನ್ ಹುಬ್ಳಿನಲ್ಲಿ ಇದೆ ನಮ್ಮಲ್ಲಿ. ಈಗ ರೈತರು ಬಂದ್ರೆ ನಾವು ಕೊಟ್ಟೆ